ಗೆಳೆಯರೆ ನಮಸ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ನಾಲೆಡ್ಜ್ ಪ್ರಶ್ನೆಗಳ ಹತ್ರ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಅಭಿಯಾನವನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ಸ್ಗಳು ನೀವು ನೋಡಿ, ದಂಡಿ, ಬಾರ್ಡೋಲಿ, ಚಂಪಾರಣ್ ಮತ್ತು ಬರೋಡಾ ಅಂತ ಕೊಟ್ಟಿದ್ದಾನೆ. ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಚಂಪಾರಣ್ ಸತ್ಯಾಗ್ರಹ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಗೆಳೆಯರೆ, ಪ್ರಶ್ನೆಯನ್ನು ಯಾವ ರೀತಿ ಬೇಕಾದರೂ ಅವನು ಕೇಳ್ಬೋದು. ಚಂಪಾರಣ್ಯ ಎಲ್ಲಿದೆ ಅಂತಲೂ ಒಂದು ಸಲ ಕೇಳಿದ್ದ, ಅಥವಾ ಚಂಪಾರಣ್ಯ ಸತ್ಯಾಗ್ರಹ ಯಾವ ಇಸ್ವಿ ಎಂದು ನಡೀತು ಅಂತಲೂ ಕೇಳಿದ್ದ. ಇಲ್ಲಿ ಚಂಪಾರಣ್ಯ ಎಲ್ಲಿದೆ ಅಂದರೆ ಬಿಹಾರ ರಾಜ್ಯದಲ್ಲಿ ನಾವು ನೋಡ್ತೇವೆ. 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಪ್ರಾರಂಭವಾಯಿತು. ಇಲ್ಲಿ SSC GD ಒಳಗಡೆ ಒಂದು ಪ್ರಶ್ನೆ ಕೇಳಿದ್ದೇನೆ ನೋಡಿ, ಆ ಪ್ರಶ್ನೆ ಯಾವುದು ಅಂತ ನಾನು ಹೇಳ್ತೀನಿ, ನೋಟ್ ಮಾಡ್ಕೊಳ್ರಿ. ಮಹಾತ್ಮ ಗಾಂಧಿ ಲಾಂಚ್ಡ್ ದ ಕ್ಯಾಂಪರನ್ ಕ್ಯಾಂಪೈನ್ ಇನ್ ಬಿಹಾರ್ ಇನ್ ವಿಚ್ ಇಯರ್ ಅಂದರೆ ಗಾಂಧೀಜಿ ಬಿಹಾರದಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಿದರು ಅಂತ ಕೇಳಿದ್ದೇನೆ. ಗಾಂಧೀಜಿಯವರು ಬಿಹಾರದಲ್ಲಿ ಚಂಪಾರಣ್ಯ ಅಭಿಯಾನವನ್ನು ಯಾವ ವರ್ಷದಲ್ಲಿ ಸ್ಥಾಪನೆ? 1917. ನೆಕ್ಸ್ಟ್ ನೋಡಿ, 1921ರ ಮೋಪ್ಲಾ ದಂಗೆಯು ಎಲ್ಲಿ ನಡೆಯಿತು? 1921ರ ಮೋಪ್ಲಾ ದಂಗೆಯು ಎಲ್ಲಿ ನಡೆಯಿತು ನೋಡಿ, ಬೆಂಗಾಳ, ಬಿಹಾರ ಮತ್ತು ಕೇರಳ ಅಂತ ಕೇಳಿದ್ದೇನೆ. ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಈ ಕೆಳಗಂಡ ಯಾವ ಜಿಲ್ಲೆಯಲ್ಲಿದೆ? ಬಂಡೀಪುರ ನೋಡಿ, ಬಳ್ಳಾರಿ, ಕಲಬುರಗಿ, ಚಾಮರಾಜನಗರ ಮತ್ತು ಉಡುಪಿ ಅಂತ ಕೇಳಿದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಚಾಮರಾಜನಗರ. ನಾವು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ಚಾಮರಾಜನಗರದಲ್ಲಿ ಕಾಣಬಹುದು. ನೆಕ್ಸ್ಟು, ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದವರು ಯಾರು? ಸರಿಯಾದ ಉತ್ತರ ಫರ್ಡಿನಂಡ್ ಕಿಟೆಲ್. ಮೊದಲ ಕನ್ನಡ ಇಂಗ್ಲೀಷು ನಿಘಂಟನ್ನು ಬರೆದವರು ಯಾರು ಅಂತ ಕೇಳಿದ್ರೆ ಫರ್ಡಿನಂಡ್ ಕಿಟೆಲ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ: ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾನೆ. ಮೊದಲ ಬಾರಿಗೆ ಬೆಂಗಳೂರು ನೋಡಿ, 1962, 66, 70, 74 ಅಂತ ಕೇಳಿದರೆ ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ 1966. 1966ರಲ್ಲಿ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ನಡೆಸಲಾಯಿತು. ಸರಿಯಾದ ಉತ್ತರ ಕೇಳಿದರೆ 1966 ಅಂತ ಹೇಳಬೇಕಾಗುತ್ತೆ. ಗೆಳೆಯರೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಈ ಪ್ರಶ್ನೆ ನಿಮಗಾಗಿ: ಕರ್ನಾಟಕದ ಯಾವ ಸ್ಥಳವನ್ನು ದಕ್ಷಿಣದ ಚಿರಾಪುಂಜಿ ಎಂದು ಕರೆಯುವರು? ಕರ್ನಾಟಕದ ಯಾವ ಸ್ಥಳವನ್ನು ದಕ್ಷಿಣದ ಚಿರಾಪುಂಜಿ ಎಂದು ಕರೆಯುವರು? ಗೆಳೆಯರೆ, ಸರಿಯಾದ ಉತ್ತರವನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಹಾಗೂ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.